ರೆಡಿ. ಸಖತ್ತಾಗಿದೆ, ಒಳ್ಳೆ RSV4 ಇದ್ದಂಗಿದೆ ಗುರು. ಸೊ ಅಲ್ಲಿದೆ ನೋಡಿ ಅಣ್ಣ, ಇಲ್ಲಿದೆ ನೋಡಿ ತಮ್ಮ. ಅದು ಟೋನೋ 660, ಇದು RS457. ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ನೇಹಿತರೆ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತಿನ ಮ್ಯಾಟ್ರ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ನಾವು ಹೋಗ್ತಾ ಇದ್ದೀವಿ ಇವತ್ತು ಮೋಟೋಪ್ಲೆಕ್ಸ್ ಶೋರೂಮ್ಗೆ, ಅಪ್ರಿಲಿಯಾ. ಸೊ ಎಲ್ಲ ಸಿಗುತ್ತೆ. ಇದಕ್ಕೆ ಮುಂಚೆ ನೀವು ನೋಡಿರ್ತೀರ ಹಳೆ ವ್ಲಾಗಲ್ಲಿ, ಮೊದಲೆಲ್ಲ ಹೋಗಿದ್ದೀನಿ ನಾನು. ಸೊ ಇವತ್ತು ಅಪ್ರಿಲಿಯಾ RS457 ಅನ್ಬಾಕ್ಸಿಂಗ್ ಇದೆ ನಮ್ಮ ಮಾರತಳ್ಳಿ ಶೋರೂಮಲ್ಲಿ. ಇದೇ ಫಸ್ಟ್ ಶೋರೂಮು. ಆಮೇಲೆ ಈಗ ಬೇರೆ ಬೇರೆ ಕಡೆ ಆಗಿದೆ, ಬಟ್ ಇದು ಫಸ್ಟ್ ಆಗಿದ್ದಿದೆ ಶೋರೂಮು. ಸೂಪರ್ ಬೈಕ್ಸ್ ಕೂಡ ಸರ್ವಿಸ್ ಇಲ್ಲೇ ಮಾಡೋದು. ಸೊ ಅಪ್ರಿಲಿಯಾ RS457 ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಮೇಲೆ ಲಿಂಕ್ ಕೂಡ ಹಾಕಿರ್ತೀನಿ, ಮತ್ತು ಲಾಸ್ಟಲ್ಲಿ ನಿಮಗೆ ಇದರಲ್ಲೂ ಬರುತ್ತೆ ನೋಡಿ. ಇವತ್ತು ನೋಡೋಣ ಬನ್ನಿ ಈವೆಂಟ್ ಹೆಂಗಿರಪ್ಪ. ಸೊ ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿದ್ದೀರಾ, ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಹಳೆ ವಿಡಿಯೋಸ್ ಎಲ್ಲ ಹೋಗಿ ಚೆಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಐ ಹೋಪ್ ನಿಮಗೆ ಕಂಟೆಂಟ್ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ 11 o'clock ಮೀಟಪ್ ಇದ್ದಿದ್ದು. ಸೊ 11ಕ್ಕೆ ಬಿಟ್ಟೆ ಮನೆ ಹತ್ರನೇ ನನಗೆ, ಬಟ್ ಫ್ಯೂಯಲ್ ಹಾಕ್ಸ್ಬೇಕಿತ್ತು, ಹಾಗಾಗಿ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ದಟ್ಸ್ ಓಕೆ. ಲೆಟ್ಸ್ ಸಿ ಯಾರ್ಯಾರು ಬರ್ತಾರೆ ಅಂತ. ನಾನು ನಮ್ಮ ಅಭಿನೂ ಬರೋಕ್ಕೆ ಹೇಳಿದ್ದೀನಿ, AG ವ್ಲಾಗ್ಸು ಬರ್ತಾರೆ ಅವರು. ಬೇರೆ ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ. ಸೊ ಅಪ್ರಿಲಿಯಾ ನೋಡೋಣ ಸ್ನೇಹಿತರೆ. ಇವತ್ತು ಟೆಸ್ಟ್ ಡ್ರೈವ್ ಕೇಳ್ತೀನಿ. ಇವತ್ತು ಅನ್ಬಾಕ್ಸಿಂಗು, ಅಂದರೆ ಟೆಸ್ಟ್ ಡ್ರೈವ್ ಇವತ್ತೇ ಕೊಡಲ್ಲ, ಲೈಕ್ ನೆಕ್ಸ್ಟ್ ಯಾವಾಗ ಕೊಡ್ತಾರೋ ಕೇಳ್ತೀನಿ, ನೋಡೋಣ. ಸೊ ಆದರೆ ಒಂದೊಳ್ಳೆ ರಿವ್ಯೂ ಹಾಕೋಣ ವಿಡಿಯೋ, ಚೆನ್ನಾಗಿರುತ್ತೆ. ಒಳ್ಳೆ ಮಾರ್ಕೆಟಿಗೆ ಬಂದಿದೆ ಅಪ್ರಿಲಿಯಾ, ಲೋಕಲಿ ಮ್ಯಾನುಫ್ಯಾಕ್ಚರ್ಡ್. ಮಾರ್ಕೆಟ್ಗೆ ಇಳಿತಾ ಇದ್ದಾರೆ ಜೋರಾಗಿ. ಲೆಟ್ಸ್ ಸಿ ಅವರು KTM ಥರ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡೋಕ್ಕಾಗತ್ತಾ ಅಂತ. ಇಳಿಸ್ತಾ ಇದ್ದಾರೆ ಅನ್ಸುತ್ತೆ ಬಾಕ್ಸಿಂದ. ಇಲ್ಲೇ ಇದೆ ನೋಡಿ ಅಭಿ ಗಾಡಿ, ನನ್ನ ಗಾಡಿ. ಸೊ ನೀವು ನೋಡ್ಬೋದು ಅನ್ಬಾಕ್ಸಿಂಗ್ ರೆಡಿ ಮಾಡ್ತಿದ್ದಾರೆ. ಫಸ್ಟ್ ಇಲ್ಲೇ ಎತ್ಕೊಂಡು ಹೋಗ್ತಾರೆ, ಆಮೇಲೆ ಬೇಸ್ಮೆಂಟಲ್ಲಿ ಇಡ್ತಾರೆ, ಆಮೇಲೆ ಅನ್ಬಾಕ್ಸಿಂಗ್ ಮಾಡ್ತಾರೆ. ಇಲ್ಲಿದೆ ನೋಡ್ರಪ್ಪ ಬಾಕ್ಸು. ಇನ್ನೊಂದು 10 minutes ಅನ್ಬಾಕ್ಸ್ ಆಗುತ್ತೆ. ರೆಡಿ. ಸೊ ಸ್ನೇಹಿತರೆ ನೀವು ನೋಡ್ಬೋದು 2 ಗಾಡಿ ಇದೆ ಆ್ಯಕ್ಚುಲಿ, 2 ಡಿಫ್ರೆಂಟ್ ಕಲರ್ಸು. ನೀವು ಓವರಾಲ್ ಲುಕ್ ನೋಡಿ, ಸಖತ್ತಾಗಿದೆ, ಒಳ್ಳೆ RSV4 ಇದ್ದಂಗಿದೆ ಗುರು. ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸದ್ಯಕ್ಕೆ ಬೈಕ್ ಕಲರೇ ಸಖತ್ತಾಗಿದೆ, ಬ್ರೌನಿಶ್ ಬ್ಲ್ಯಾಕ್. ಸೊ ಈ ಕಲರ್ ನೋಡ್ಬೋದು ನೀವು, ಇದು ಪ್ರಿಸ್ಮೆಟಿಕ್ ಬ್ಲ್ಯಾಕ್ ಅಂತ. ಇದು ಒಂಥರ ಡಿಫ್ರೆಂಟ್ ಕಲರ್ ಇದೆ, ಡಿಫ್ರೆಂಟ್ ಶೇಡು. ಅದು ಒಂದು ಕಲರ್ ಥರ ಇಲ್ಲ, ಡಿಫ್ರೆಂಟ್ ಕಲರ್ ಮಿಕ್ಸ್ ಥರ ಇದೆ. ನೋಡೋಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. 6'1" ಹೆಂಗಿದೆ ನೋಡಿ.
ಥಿಂಕ್ ಸೀಟ್ ಹೈಟು ಲೋ ಇದೆ, ಜಾಸ್ತಿ ಹೈಟ್ ಇಲ್ಲ. ಓವರಾಲ್ ಮತ್ತು ಸಕ್ಕತ್ತಾಗಿದೆ ಗಾಡಿ. ಸೇಮ್ ಅದೇ ಥರ RS ಥರನೇ ಹೆಡ್ಲೈಟು, ಶೇರಿಂಗು ಎಲ್ಲ. ಅಲ್ಲಿಂದ ನೋಡಿದ್ರೆ RS ಬಂದಿದೆ. ಅಭಿ ಕೂತಿದ್ದಾರೆ ನೋಡಿ ಹೇಗಿದೆ. ಸೊ ಎಕ್ಸಾಸ್ಟ್ ನೋಡಿ ಇಲ್ಲಿದೆ, ಗೊತ್ತೇ ಆಗಲ್ಲ. ಸ್ಟೇರಿಂಗ್ ಜೊತೆ ಸೇರ್ಕೊಂಡಿದೆ. ಸೊ ಇದು ವಿಂಗ್ಲೆಟ್ ಇದೆ, ಫ್ರಂಟಲ್ಲೂ ಒಂದು ವಿಂಗ್ಲೆಟ್ ಇದೆ. ಇಲ್ಲಿ ಇಲ್ಲಿಂದ ಗ್ಯಾಪ್ ಇದೆ ನೋಡಿ, ಏರೋಡೈನಾಮಿಕ್. ಸೊ ಈ ಕಲರ್ ಹೆಸರು ರೇಸಿಂಗ್ ಸ್ಟ್ರೈಪ್ಸ್ ಅಂತ. ಕಲರೇ ಮಸ್ತಾಗಿದೆ. ಸೊ ಈಗ ಎರಡು ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಫ್ಯೂಯಲ್ ಹಾಕಿದ್ದಾರೆ ಈಗ. ಸೊ ಸ್ನೇಹಿತರೆ, ನೀವು ಡಿಸ್ಪ್ಲೇ ನೋಡ್ಬೋದು. ಟ್ರಿಪ್ ಮೀಟ್ರ್ ಇದೆ ನೋಡಿ, ಇಲ್ಲಿ A-B ಅಂತ ಸಪ್ರೇಟ್ ಬರುತ್ತೆ. ಮತ್ತು ಸ್ಪೋರ್ಟ್ಸ್ ಮೋಡಲ್ ಇದೆ. ಮತ್ತು ಇದರಲ್ಲಿ ನೋಡಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಮತ್ತು ನೋಡಿ ಮ್ಯಾಪ್ಸ್ ಇದೆ. ಆ್ಯಕ್ಚುಲಿ ನೆಕ್ಸ್ಟ್ ಸರ್ವೀಸ್ ಏನು ರೇಂಜು ಅಂತ ತೋರಿಸುತ್ತೆ ನೋಡಿ. ಮತ್ತು ಇಂಜಿನ್ ಟೆಂಪ್ರೇಚರ್ ತೋರಿಸುತ್ತೆ, ಬ್ಯಾಟ್ರಿ ವೋಲ್ಟೇಜ್ ತೋರಿಸುತ್ತೆ, ಮತ್ತು ಫ್ಯೂಯಲ್ ಎಷ್ಟು ಬಾರ್ ಇದೆ ಅಂತ ತೋರಿಸುತ್ತೆ. ಪ್ಲಸ್ ರೇಂಜ್ ಕೂಡ ತೋರಿಸುತ್ತೆ. ಓವರಾಲ್ ಚೆನ್ನಾಗಿದೆ. ಇನ್ನು ರೈಡಿಂಗ್ ಮೋಡ್ಸ್ ಕೂಡ ಬರುತ್ತೆ, ನಾವು ಅದನ್ನು ಚೆಕ್ ಮಾಡಲಿಲ್ಲ. ಸೊ ATC 1 ATC 2 ಅಂದರೆ ಕಸ್ಟಮ್ ಮೋಡ್ಸ್ ಮಾಡ್ಕೋಬೋದು. ನೋಡ್ತಾ ಹೋದ್ರೆ ಬೇಜಾನಿದೆ. ಹೆಂಗೆ ಅನ್ನಿಸ್ತು ಗಾಡಿ ಬಂದಮೇಲೆ? ಗಾಡಿ ಚೆನ್ನಾಗಿದೆ. ಹಾಂ, ಫಸ್ಟ್ ಟೈಮು ಅವರು ಸ್ಮಾಲರ್ ಸೆಗ್ಮೆಂಟ್. ಹೌದು, ಅವ್ರದ್ದು ಏನಿದ್ರು 150 ಮಾತ್ರ ಇದ್ದಿತ್ತು. ಈಗ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿ 457 ಬಂದಿದ್ದಾರೆ. ಬೇಗ ಅನಿಸ್ತಿದೆ. ಗಾಡಿ ತುಂಬ ಮೂವಿಂಗ್ ಇದೆ. ಬುಕಿಂಗ್ಸ್ ಆಗಿದೆ? ಬುಕಿಂಗ್ ಆಗಿದೆ. 2800 to 3000 ವೆಹಿಕಲ್ಸ್ ಏನೋ ಬುಕಿಂಗ್ ಆಗಿದೆ. ಆಲ್ ಓವರ್ ಕರ್ನಾಟಕನ ಇಂಡಿಯಾ? ನೋಡಿದ್ರೆ ಮುಂಚೆನೇ ಹೌದು, ಬುಕ್ ಆಗಿದೆ. ಸರಿ, ಗಾಡಿ ಬರೋಕ್ಕೆ ಮುಂಚೆನೇ ಆಲ್ಮೋಸ್ಟ್ ಸುಮಾರು ಕಸ್ಟಮರ್ಸ್ಗಳು ರಿವ್ಯೂಸ್ ಆಗಿದ್ದಾರೆ ಗಾಡಿ ಬಗ್ಗೆ. ಗಾಡಿ ಆಲ್ರೆಡಿ ಇಟಾಲಿಯನ್ನಲ್ಲಿ ಗಾಡಿ ಓಡ್ತಾ ಇದೆ. ಅಲ್ಲಿ ರನ್ನಿಂಗಲ್ಲಿದೆ. ಆ್ಯಕ್ಚುಲಿ ಅಲ್ಲಿಂದ ನಾವು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಜಾಸ್ತಿ ಕಾಸ್ಟ್ ಆಗುತ್ತೆ ಅನ್ನೋದಕ್ಕೆ, ಕಸ್ಟಮರ್ ಇದಕ್ಕೆ ಕಂಫರ್ಟಬಲ್ ಆಗಬೇಕು ಅನ್ನೋದಕ್ಕೆ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್. ಸೊ ಸ್ನೇಹಿತರೆ ನೋಡಿ, ಇಲ್ಲಿದೆ ಟುವಾನೋ 660. ನೀವು ಅಪ್ರಿಲಿಯಾ ಶೋರೂಮ್ ಅಂದರೆ ಬಿಗಿನಿಂಗ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿದೆ ಮೋಟೋ ಗುಜಿ V85 TT. ಎಂಡ್ಯೂರೋ ಟೈಪ್ ಇದೆ, ಆಫ್ ರೋಡ್ ಶೋರೂಮ್ ಇದೆ ನೋಡಿ ಇಲ್ಲಿ. ವೆಸ್ಪಾ. ಸೊ ಅಲ್ಲಿದೆ ನೋಡಿ ಅಣ್ಣ, ಇಲ್ಲಿದೆ ನೋಡಿ ತಮ್ಮ. ಅದು ಟುವಾನೋ 660, ಇದು RS 457. Just a small gift hamper. Thanks for coming. Thank you. Bye. Bye. Yeah, we'll plan. ಸೊ ಸ್ನೇಹಿತರೆ, ನೀವು ನೋಡಿದ್ರಲ್ಲ ಅಪ್ರಿಲಿಯಾ RS 457. ಸೊ
ಇಮೇಜಸಲ್ಲಿ ಏನು ನೋಡಿದ್ವಿ, ಗಾಡಿ ಸ್ಪೆಸಿಫಿಕೇಷನ್ ಎಲ್ಲ ಏನು ನೋಡಿದ್ವಿ, ನೀವು ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರಿ ಮುಂಚೆ ಅದ್ರ ಬಗ್ಗೆ ವಿಡಿಯೋ ಮಾಡೋದ್ರಲ್ಲಿ. ಎಕ್ಸಾಕ್ಟಾಗಿ ಅದಕ್ಕೆ ತಕ್ಕಂಗೆ ಆ್ಯಕ್ಚುಲಿ ನಾನು ಒಂದೆರಡು ರಿವ್ಯೂ ನೋಡಿದಾಗ ಗಾಡಿ ಕ್ವಾಲಿಟಿ ಅಷ್ಟಿಲ್ಲ ಅಂತ ನಾನು ಅನ್ಕೊತಾ ಇದ್ದೆ. ಏನೂ ಇಲ್ಲ, ತುಂಬ ಪ್ರೀಮಿಯಮ್ ಆಗೇ ಇದೆ ಕ್ವಾಲಿಟಿ. ಎಸ್ಪೆಷಲಿ ಆ ಪ್ರೈಸ್ ಪಾಯಿಂಟ್ ಕಂಪೇರ್ ಮಾಡಿದ್ರೆ ಸಖತ್ತಾಗಿದೆ ಗಾಡಿ. ಐ ಥಿಂಕ್ ಯಾರಾದರೂ 5 lakhs ಆನ್ ರೋಡ್ ಬಜೆಟು 5 ಚೇಂಜು 520 530 ಹತ್ತತ್ರ ಆಗುತ್ತಂತೆ. ಯಾರು ನೋಡ್ತಾ ಇದ್ದರೆ ಅದು ಬ್ಯಾಂಗ್ಳೂರಲ್ಲಿ ಆನ್ ರೋಡು ಬೆಸ್ಟ್ ಬೈಕ್ ಅಲ್ದಲ್ಲಿ ಅದೊಂದು ಹೇಳ್ಬೋದು. ಸಕ್ಕತ್ತಾಗಿದೆ ಮಾತ್ರ ಗಾಡಿ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು RS-V4 ಇದ್ದಂಗೆ ಇದೆ ಗುರು ಗಾಡಿ. ಅಂಥ ಸೈಜ್ ವೈಸು ಅಂಥ ಹ್ಯೂಜ್ ಡಿಫ್ರೆನ್ಸ್ ಇಲ್ಲ. ಹಿಂದೆ ಟೈರ್ ಗೇರ್ ಅನಿಸುತ್ತೆ ಬಿಟ್ಟರೆ ಫೇರಿಂಗ್ ಎಲ್ಲ ಸೇಮ್ ಡಿಸೈನ್ ಲ್ಯಾಂಗ್ವೇಜು ಸೇಮ್ ಇದು. ಸೊ ಮತ್ತು ಏನಪ್ಪ ಅಂತಂದರೆ, ಸೊ ನಾಳೆಯಿಂದ ಬೈಕ್ 1 month ನಿಮಗೆ ನೆಕ್ಸಸ್ ಮಾಲ್ ಕೋರಮಂಗಲಲ್ಲೇ ಬೈಕ್ ಇರುತ್ತೆ. ಶೋರೂಮಲ್ಲಿ ಇರೋದಿಲ್ಲ. ಸೊ ಶೋರೂಮ್ಗೆ ಯಾರು ಬರೋಕ್ಕೆ ಹೋಗ್ಬಿಡಿ, ಶೋರೂಮಲ್ಲಿ ಇರೋದಿಲ್ಲ ಗಾಡಿ. ಸೊ ನೀವು ನೋಡಬೇಕಂದ್ರೆ ನೆಕ್ಸಸ್ ಮಾಲ್ ಕೋರಮಂಗಲ. ಮತ್ತು ನಿಮಗೆ March 1st ಟೆಸ್ಟ್ ಡ್ರೈವ್ಸ್ ಅವೈಲೇಬಲ್ ಇರುತ್ತೆ. ಒಂದು 15 days ಆಗ್ತಾ ಇದ್ದಂಗೆ ಒಂದು 10 days March 15, 10th ಹಂಗೆ ನಿಮಗೆ ಡೆಲಿವರೀಸ್ ಕೂಡ ಶುರು ಆಗುತ್ತೆ. ಸೊ ಯಾರ್ಯಾರು ಬೈ ಮಾಡಬೇಕಂತ ನೋಡ್ತಾ ಇದ್ದೀರಾ, ಗಾಡಿ ನೋಡಬೇಕು ಅನ್ನೋರು ನೆಕ್ಸಸ್ ಮಾಲ್ಗೆ ಹೋಗಿ, ಶೋರೂಮ್ ಬರಬೇಡಿ, ಶೋರೂಮಲ್ಲಿ ಗಾಡಿ ಇರಲ್ಲ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮರಿದಿರಾ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ ಯು, ಟಾಟಾ, ಬಾಯ್.